ಬೆಳಗಾವಿ ಗಡಿಯಲ್ಲಿ ಎಂಇಎಸ್ ಪುಂಡಾಟ ಮಿತಿ ಮೀರಿದೆ. ಎಂಇಎಸ್ ಬ್ಯಾನ್ಗೆ ಆಗ್ರಹಿಸಿ ಕರ್ನಾಟಕ ಬಂದ್ ಆಗುವ ಸಾಧ್ಯತೆ ಇದೆ. ಎಂಇಎಸ್ ಪುಂಡಾಟದ ವಿರುದ್ಧ ಸಮರವನ್ನ ಸಾರಿದೆ ಕರವೇ. ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡಿ ಪ್ರೊಟೆಸ್ಟ್ ನಡೆಸಲಾಗಿದೆ. ಇನ್ನು ಕರ್ನಾಟಕ ಬಂದ್ ಕೂಡ ಕನ್ನಡ ಪರ ಸಂಘಟನೆಗಳು ಕರೆ ನೀಡುವ ಸಾಧ್ಯತೆ ಇದೆ. ಫೆಬ್ರವರಿ 28ರಂದು ವಿವಿಧ ಕನ್ನಡ ಪರ ಸಂಘಟನೆಗಳು ಸಭೆಯನ್ನ ನಡೆಸುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ವ ಕನ್ನಡ ಸಂಘಟನೆಗಳ ಆಹ್ವಾನಿಸಿದಂತಹ ವಾಟಾಳ್ ನಾಗರಾಜ್ ಅವರು ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ನಾಯಕರ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಕರ್ನಾಟಕ ಬಂದ್ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಅಟ್ಟಹಾಸ ಮೆರೆತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈಗಾಗಲೇ ಫೆಬ್ರವರಿ 28ಕ್ಕೆ ತಾವು ಮೀಟಿಂಗ್ ಕರೆದಿದ್ದೀರಾ, ಜೊತೆಗೆ ಹೋರಾಟ ಕೂಡ ಇದೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ. ಒಟ್ಟಾರೆಯಾಗಿ ಹೋರಾಟ ಯಾವ ರೀತಿಯಾಗಿರುತ್ತೆ? ಬಹಳ ಪ್ರಮುಖವಾಗಿ ಎಂಇಎಸ್ ನಿಷೇಧ ಮಾಡಿ, ಶಿವಸೇನೆ ಗಡೀಪಾರು ಮಾಡಿ, ಇದು ನಮ್ಮ ಮೂಲಭೂತವಾದಂಥ ಒತ್ತಾಯ. ಮತ್ತು ಮರಾಠಿಯವರು ಕನ್ನಡಿಗನ ಮೇಲೆ ಒಡೆದಿರ್ತಕ್ಕಂಥದ್ದು ಅಮಾನವೀಯ, ಅತ್ಯಂತ ಖಂಡನೀಯ. ಅದಕ್ಕಾಗಿ ನಾಳೆ ಸಂಪೂರ್ಣ ಮೊದಲನೆಯದಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ ಮಾಡೋ ಮೂಲಕ ಕನ್ನಡ ಒಕ್ಕೂಟ ಎಚ್ಚರಿಕೆಯನ್ನು ಕೊಡ್ತೇವೆ. 28ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳು ಸಭೆ ಸೇರಿ ಬಹಳ ಮುಂದಿನ ದಿನದಲ್ಲಿ ಎಂಇಎಸ್ ವಿರುದ್ಧ, ಶಿವಸೇನೆ ವಿರುದ್ಧ ಮತ್ತು ನಮ್ಮ ಕಂಡಕ್ಟರ್ ಮೇಲೆ ಏಟು ಬಿದ್ದಿರೋದು ಇದು 3 ಪ್ರಶ್ನೆ ಬೆಳಗಾವಿ ಇದೆ. ಇದ್ರ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆಗಾಣಿಸಿದ್ದಾರೆ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಕಡೆಗಾಣಿಸಿದ್ದಾರೆ, ಈ ಕಡೆ ಮೇಕೆದಾಟ್ ಕಡೆಗಾಣಿಸಿದ್ದಾರೆ, ಆ ಕಡೆ ಕಳಸಾ ಬಂಡೂರಿ ಕಡೆಗಾಣಿಸಿದ್ದಾರೆ. ಇವುಗಳನ್ನು ಸೇರಿಸಿ ಇಡೀ ಅಖಂಡ ಕರ್ನಾಟಕದ ಭಾರೀ ಚಳುವಳಿಯನ್ನು ಮಾಡಬೇಕು ಅನ್ನೋದು 28ನೇ ತಾರೀಕು ತೀರ್ಮಾನ ಕೈಗೊಳ್ತೀವಿ. ಈಗ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಭಾಷಣ ಮಾಡಬೇಕಾದ್ರೆ ಮರಾಠಿಯಲ್ಲಿ ಮಾತಾಡ್ತಾರೆ. ಮರಾಠಿಗರ ಪರವಾಗಿ ಕೂಡ ಈ ಹಿಂದೆ ಕೂಡ ಒಂದಿಷ್ಟು ಧ್ವನಿ ಗುಡಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಬ್ಯಾನ್ ಮಾಡ್ತಾರೆ ಅಂತ ಅನ್ಸುತ್ತೆ ತಮಗೆ? ಅವರು ಏನಾಗಿದೆ ಅಂತಂದರೆ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿಲ್ಲ. ಬ್ಯಾನ್ ಮಾಡಬೇಕಾದವರು ಸರ್ಕಾರ, ಅವ್ರದೇ ಸರ್ಕಾರ ಇರೋದಲ್ಲ ಸರ್, ಅವರು ಒಬ್ಬರು ಸಚಿವರು. ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ನಂಬಿಕೆ ಹೋಗಿಲ್ಲ, ನಂಬಿಕೆ ಇದೆ. ಇದೇ ರೀತಿ ಮಹಾರಾಷ್ಟ್ರ ಏಕೆ ಗುಂಡೇಗಾರಿ ಮಾಡ್ತಾಯಿದ್ರೆ, ದಬ್ಬಾಳಿಕೆ ಮಾಡ್ತಾಯಿದ್ರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕಿ ಅವರೆಲ್ಲ ಹೊರಗಡೆ ಕಳಿಸ್ಬೇಕು, ಅವ್ರ ಆಫೀಸ್ ಕ್ಲೋಸ್ ಮಾಡಿಸ್ಬೇಕು. ಯಾಕೆ ಬೇಕು ನಮಗಿಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಒಂದು ಕಡೆ, ಇನ್ಯಾರೋ ಬರ್ತಾರೆ ತಮಿಳುನಾಡು ಏಕೀಕರಣ ಸಮಿತಿ ಅಂತ ಇನ್ನೊಬ್ಬ ತೆಲುಗುನಾಡು, ಈ ಥರ ಆಗದ ಗತಿ. ಮೊದಲು ಖಾಲಿ ಮಾಡಿಸ್ಬೇಕು ಅವ್ರನ್ನ. ಸದ್ಯಕ್ಕೆ ಇವಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.